ಬೆಂಗಳೂರಿನಲ್ಲಿ ನಟಿ ಹರ್ಷಿಕಾ ಪೂಣಚ್ಚ ಮೇಲೆ ಅಟ್ಯಾಕ್ ನಡೆದಿದೆ. ಪುಲಕೇಶಿ ನಗರದಲ್ಲಿ ಕಾರ್ನಲ್ಲಿ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ದಾಳಿಯನ್ನ ಮಾಡಲಾಗಿದೆ. ನಟಿ ಹರ್ಷಿಕಾ ಪೂಣಚ್ಚ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ನಟಿ ಹರ್ಷಿಕಾ ಪೂಣಚ್ಚ ಹಾಗೆ ಪತಿ ನಟ ಭುವನ್ ಮೇಲೆ ಹಲ್ಲೆಯನ್ನ ನಡೆಸಲಾಗಿದೆ. ಇದೇ ಸಂದರ್ಭದಲ್ಲಿ ಕನ್ನಡದಲ್ಲಿ ಮಾತನಾಡಬೇಡಿ ಅಂತ ದರ್ಪವನ್ನ ತೋರಿದ್ದಾರೆ. ಪಾರ್ಕಿಂಗ್ ವಿಚಾರಕ್ಕೆ ಕಿರಿಕ್ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಪಾರ್ಕಿಂಗ್ ವಿಚಾರಕ್ಕೆ ಕಿರಿಕ್ ಮಾಡಿ ಸರ ಕದಿಯೋದಕ್ಕೆ ಪ್ರಯತ್ನ ನಡೆದಿದೆ. ಹಲ್ಲೆ ಮಾಡಿದ್ದನ್ನ ವಿಡಿಯೋ ಮಾಡಿಕೊಂಡಿದ್ದಾರೆ ನಟಿ ಹರ್ಷಿಕಾ ಪೂಣಚ್ಚ. ಘಟನೆಯಿಂದ ನಟಿ ಹರ್ಷಿಕಾ ಆಘಾತಕ್ಕೆ ಒಳಗಾಗಿದ್ದಾರೆ. ಠಾಣೆಗೆ ದೂರು ನೀಡಿದ್ರೂ ಕ್ರಮವನ್ನ ತೆಗೆದುಕೊಂಡಿಲ್ಲ ಪೊಲೀಸರು ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ನಟಿ ಹರ್ಷಿಕಾ ಪೂಣಚ್ಚ ಹಾಗೆ ಅವರ ಪತಿ ನಟ ಭುವನ್ ಕಾರ್ನಲ್ಲಿ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ನಡೆದಿರುವಂತಹ ಹಲ್ಲೆ ಇದು. ಯಾರವನು ಅಲ್ಲಪ್ಪ, ಮಾತಾಡಕ್ಕಿಂತ ಮುಂಚೆ ಗಲಾಟೆ ಮಾಡಕ್ ಬಂದ್ರಿ ಇವರು. ಇವತ್ತು ಬಿಡಿ, ಅವ್ರ ಲೇಡೀಸ್ ಅವ್ರಿಗೆ ನೀವು ಬೆಟ್ಟಿದಾರ ಅಂತ ಅವರು ಟೆನ್ಷನ್. ನಾವ್ಯಾಕೆ ಲೇಡೀಸ್ ಬೇಕಣ್ಣ? ಆಯ್ತು ಬಿಡಿ ಬಿಡಿ, ಇವರು ಲೇಡೀಸ್ ಇಲ್ವಾ? ಅವರಿಂದ ನಾವೆಲ್ಲ ತಪ್ಪೆ ಕ್ಷಮೆ ಕೇಳ್ತೀವಿ. ಅಲ್ಲ ಸರ್, ನನ್ಗೆ ಅವ್ನ್ ಯಾರು ಅಂತ ಹೇಳಿ ತಿಳಿಸಿ ಅಷ್ಟೇ ಸಾಕು. ಯಾರು ಅಲ್ಲ ಸರ್, ಪಬ್ಲಿಕ್ ಅವರೇ. ನೀವು ಯಾವ ತರ ಇಲ್ಲಿ ಅಲ್ಲ, ಇನ್ನೊಬ್ಬ ಯಾರು ಇಲ್ಲಿಂದ ಒಂದು ಹೋಟ್ಲವನು ಅಂತ ಕುಳ್ಳ ಐತಲ್ಲ, ಯಾರು ಅವನು ಯಾರು ಗೊತ್ತಿಲ್ಲ. ಹೋಗಿ 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 ಏನೋ ಇಲ್ಲ ಬಿಡಿ, ಜಾಮ್ ಆಗ್ತಾ ಇದೆ. ಹೋಗಿ ಬಟನ್ ಹಾಕಿ, ಬಟನ್. ನಾವಲ್ರಿ ಬೇಡ ಬೇಡ. ಯಾರವನು ಅಲ್ಲಪ್ಪ, ಮಾತಾಡಕ್ಕಿಂತ ಮುಂಚೆ ಗಲಾಟೆ ಮಾಡಕ್ ಬಂದ್ರಿ ಇವರು. ಇವತ್ತು ಬಿಡಿ, ಅವ್ರ ಲೇಡೀಸ್ ಅವ್ರಿಗೆ ನೀವು ಬೆಟ್ಟಿದಾರ ಅಂತ ಅವರು ಟೆನ್ಷನ್. ನಾವ್ಯಾಕೆ ಲೇಡೀಸ್ ಬೇಕಣ್ಣ? ಆಯ್ತು ಬಿಡಿ ಬಿಡಿ, ಇವರು ಲೇಡೀಸ್ ಇಲ್ವಾ? ಅವರಿಂದ ನಾವೆಲ್ಲ ತಪ್ಪೆ ಕ್ಷಮೆ ಕೇಳ್ತೀವಿ. ಅಲ್ಲ ಸರ್, ನನ್ಗೆ ಅವ್ನ್ ಯಾರು ನಾವಲ್ರಿ ಬೇಡ ಬೇಡ. ಯಾರವನು? ಇದು ಪುಲಕೇಶಿ ನಗರದಲ್ಲಿ ನಡೆದಿರುವಂತಹ ಘಟನೆ. ಕಾರ್ ಪಾರ್ಕಿಂಗ್ ವಿಚಾರಕ್ಕೆ ಈ ಕಿರಿಕ್ ನಡೆದಿದೆ. ಈ ಎಲ್ಲ ಏನು ಇನ್ಸಿಡೆಂಟ್ಸ್ ಏನಿದೆ ಅದನ್ನೆಲ್ಲ ಕೂಡ ಅಲ್ಲಿ ನಟಿ ಹರ್ಷಿಕಾ ಪೂಣಚ್ಚ ರೆಕಾರ್ಡ್ ಕೂಡ ಮಾಡ್ಕೊಂಡಿದ್ದಾರೆ. ಈ ಗಲಾಟೆಯ ಮಧ್ಯೆ ಕಿರಿಕ್ ಮಾಡಿಕೊಂಡು ಅವರ ಸರವನ್ನ ಕದಿಯುವಂತಹ ಪ್ರಯತ್ನ ಕೂಡ ಇಲ್ಲಿ ನಡೆದಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಫ್ರೆಷರ್ ಟೌನ್ ಪುಲಕೇಶಿ ನಗರದಲ್ಲಿ ನಡೆದಿರುವಂತಹ ಘಟನೆ. ಕಾರ್ ಪಾರ್ಕಿಂಗ್ ವಿಚಾರಕ್ಕೆ ಈ ಕಿರಿಕ್ ನಡೆದಿದೆ. ಕಿರಿಕನ್ನು ತೆಗೆದು ಚಿನ್ನದ ಸರವನ್ನ ಕದಿಯೋದಕ್ಕೆ ಪ್ರಯತ್ನವನ್ನ ಮಾಡಿದ್ದಾರೆ. ಜೊತೆಗೆ ಕನ್ನಡದಲ್ಲಿ ಮಾತನಾಡಬೇಡಿ ಅಂತ ಕೂಡ ದರ್ಪವನ್ನ ತೋರಿದಾರಂತೆ. ನಟಿ ಹರ್ಷಿಕಾ ಹಾಗೆ ಅವರ ಪತಿ ನಟ ಭುವನ್ ಮೇಲೆ ಕೂಡ ಹಲ್ಲೆಯನ್ನ ಮಾಡಲಾಗಿದೆ. ಘಟನೆಯ ವಿಡಿಯೋವನ್ನ ಚಿತ್ರೀಕರಣ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಪೊಲೀಸರಿಗೆ ದೂರನ್ನ ಕೊಟ್ಟರು ಕೂಡ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ. ಸದ್ಯಕ್ಕಂತೂ ಈ ಘಟನೆಯಿಂದ ನಟಿ ಹರ್ಷಿಕಾ ಪೂಣಚ್ಚ ಅವರು ಆಘಾತಕ್ಕೆ ಒಳಗಾಗಿದ್ದಾರೆ. ಪುಲಕೇಶಿ ನಗರದಲ್ಲಿ ಪಾರ್ಕಿಂಗ್ ವಿಚಾರಕ್ಕೆ ಅಂದ್ರೆ ಕಾರಿನ ಪಾರ್ಕ್ ಮಾಡುವಂತಹ ವಿಚಾರಕ್ಕೆ ನಡೆದಿರುವಂತಹ ಕಿರಿಕ್ ಇದು. ಈ ಗಲಾಟೆ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಗಮನಿಸಬಹುದು ವಿಜುವಲ್ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಜನ ಕೂಡ ನೆರೆದಿದ್ದಾರೆ. ನೀವು ಯಾವ ತರ ಇಲ್ಲಿ ಇನ್ನೊಬ್ಬ ಯಾರು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಿಕಾ. ನ್ಯೂಸ್ ಡೆಸ್ಕ್ ನಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದೀಪಿಕಾ, ಎಷ್ಟೊತ್ತಿಗೆ ನಡೆದಿರುವಂತಹ ಘಟನೆ ಇದು? ಕಾರ್ನ ಪಾರ್ಕಿಂಗ್ ವಿಚಾರಕ್ಕೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ವಿಜುವಲ್ ನೋಡ್ತಾ ಇದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕೂಡ ಅಲ್ಲಿ ನೆರೆದಿದ್ದಾರೆ. ಮಾತಿಗೆ ಮಾತು ಕೂಡ ಅಲ್ಲಿ ಬೆಳೆದಿದೆ. ಏನಾಗಿದೆ ಘಟನೆಯ ಹಿನ್ನೆಲೆಯನ್ನ ಹೇಳೋದಾದ್ರೆ? ಹೌದು ಲೀನಶ್ರೀ, ಕಳೆದ 2 ದಿವಸಗಳ ಹಿಂದೆ ಈ ಘಟನೆ ನಡೆದಿರುವಂತದ್ದು. ಹರ್ಷಿಕಾ ಪೂಣಚ್ಚ ಹಾಗೂ ಅವರ ಹಸ್ಬೆಂಡ್ ಭುವನ್ ಕರಾಮ ಅನ್ನುವಂತಹ ರೆಸ್ಟೋರೆಂಟ್ಗೆ ಹೋಗ್ತಾರೆ. ಅಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಪುಲಕೇಶಿ ನಗರದಲ್ಲಿರುವಂತಹ ಈ ಹೋಟೆಲ್ಗೆ ಹೋದ ನಂತರ ಅಲ್ಲಿ ಊಟ ಮಾಡಿ ಹೊರಗಡೆ ಬಂದ ಸಂದರ್ಭದಲ್ಲಿ ಕಾರ್ ಪಾರ್ಕಿಂಗಿಗೆ ಹೋಗ್ತಾರೆ. ಆ ಸಂದರ್ಭದಲ್ಲಿ 1-2-3 ಜನ ಬಂದು ಸೈಡ್ ಕೊಡಿ ಅನ್ನೋ ಒಂದು ನೆಪದಲ್ಲಿ ಮಾತನಾಡಿ ಮಾತುಗಳನ್ನ ಬೆಳೆಸ್ತಾರೆ. ತಕ್ಷಣ ನಾವು ಇನ್ನೂ ಹೊರಟಿಲ್ಲ, ಯಾಕೆ ಈ ತರ ಮಾತುಗಳನ್ನ ತೆಗಿತೀರಾ ಅನ್ನೋ ಮಾತನ್ನ ಭುವನ್ ಹೇಳ್ತಾರೆ. ಏಕಾಏಕಿ ಆ ಇಬ್ಬರು
ಜನರು ಬಂದು ಗಾಡಿ ಮೇಲೆ ಅಟ್ಯಾಕ್ ಮಾಡ್ತಾರೆ. ತಕ್ಷಣವೇ ಒಂದು 2-3 ನಿಮಿಷಗಳ ನಂತರ ಬಂದು 20 ರಿಂದ 30 ಜನ ಸದಸ್ಯರು ಬಂದು ಭುವನ್ ಮತ್ತು ಹರ್ಷಿಕಾ ಗಾಡಿಗೆ ಮುತ್ತಿಗೆಯನ್ನ ಹಾಕ್ತಾರೆ. ಆ ಸಂದರ್ಭದಲ್ಲಿ ಮಾತು ಬೆಳೆಯುತ್ತೆ. ಇನ್ನು ಹರ್ಷಿಕಾ ಪೂರ್ಣಚ್ಚ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿರೋದು. ನಾವು ಕನ್ನಡದಲ್ಲಿ ಮಾತಾಡಿದ್ದೀವಿ ಅನ್ನೋ ಕಾರಣಕ್ಕೆ ಅವರು ಏಕಾಏಕಿ ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನೊಂದು ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡ್ಕೊಂಡಿರುವಂತದ್ದು. ಇದರ ಜೊತೆಗೆ ಲೋಕಲ್ ಕನ್ನಡಿಗರನ್ನ ಸುಮ್ಮನೆ ಬಿಡಬಾರ್ದು ಅನ್ನೋ ಮಾತನ್ನ 20 ರಿಂದ 30 ಜನ ಸದಸ್ಯರು ಹೇಳ್ತಾ ಇದ್ರು. ಈ ಕಾರಣಕ್ಕಾಗಿ ಇದು ನಮ್ಗೆಲ್ಲೋ ಅವಮಾನ ಮಾಡಿದ ರೀತಿ ಆಗಿದೆ ಅನ್ನೋ ಒಂದು ಮಾತನ್ನ ಕೂಡ ಹರ್ಷಿಕಾ ಪೂರ್ಣಚ್ಚ ಹೇಳಿದ್ದಾರೆ. ಜೊತೆಗೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಅನ್ನ ಕೊಟ್ಟರು ಕೂಡ ಯಾವುದೇ ರೀತಿಯಲ್ಲಿ ಉಪಯೋಗ ಆಗ್ತಾ ಇಲ್ಲ ಅನ್ನೋ ಮಾತನ್ನ ಕೂಡ ಹರ್ಷಿಕಾ ಪೂರ್ಣಚ್ಚ ಬರೆದುಕೊಂಡಿದ್ದಾರೆ. ನಾವು ಇದೇ ಊರಲ್ಲಿ ಹುಟ್ಟಿ ಬೆಳೆದವರು, ಆದ್ರೆ ನಮ್ಮ ಊರಲ್ಲೇ ನಮಗೆ ಈ ತರ ಮಾಡೋದು ಎಷ್ಟು ಸರಿ ಅನ್ನೊಂದು ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಇದರ ಜೊತೆಗೆ ನಾವು ಬೆಂಗಳೂರಿನಲ್ಲಿ ಇರೋದು, ಇಲ್ಲಿ ಕನ್ನಡವನ್ನೇ ಮಾತಾಡಬೇಕು, ಆದ್ರೆ ಕನ್ನಡವನ್ನೇ ಮಾತಾಡಬೇಡಿ ಅನ್ನೋ ಮಾತನ್ನ ಅವರು ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ನಾವು ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಇದ್ದೀವಾ ಅಥವಾ ಅಫ್ಘಾನಿಸ್ತಾನದಲ್ಲಿ ಇದ್ದೀವಾ ಅನ್ನೋ ಒಂದು ಮಾತನ್ನ ಕೂಡ ಅವರು ಹೇಳ್ತಾ ಇದ್ದಾರೆ. ಇದೆಲ್ಲವನ್ನ ಹೊರತುಪಡಿಸಿ ಅವರು ಚಿನ್ನದ ಒಂದು ಸರವನ್ನ, ಭುವನ್ ಧರಿಸಿದಂತಹ ಚಿನ್ನದ ಸರವನ್ನ ಕೂಡ ಕದ್ದೊಯ್ಯಲು ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಭುವನ್ ಯಾವುದೇ ರೀತಿಯಲ್ಲಿ ರಿಯಾಕ್ಟ್ ಮಾಡಿಲ್ಲ ಅನ್ನೊಂದು ಮಾತನ್ನ ಕೂಡ ಹರ್ಷಿಕಾ ಹೇಳಿರುವಂತದ್ದು. ಆದ್ರೆ ಚಿನ್ನ ಕದಿಯುವ ನೆಪದಲ್ಲಿ ಈ ರೀತಿ ಮಾತು ಬೆಳೆದಿದೆ. ಹರ್ಷಿಕಾ ಪೂರ್ಣಚ್ಚ ಫ್ಯಾಮಿಲಿ ಇರೋದ್ರಿಂದ ಅವ್ರು ಯಾವುದೇ ರೀತಿಯಲ್ಲಿ ರಿಯಾಕ್ಟ್ ಮಾಡಕ್ಕೆ ಹೋಗಿಲ್ಲ ಅನ್ನೊಂದು ಮಾತನ್ನ ಕೂಡ ಹೇಳಿದ್ದಾರೆ. ಒಟ್ಟಾರೆಯಾಗಿ 2 ದಿವಸಗಳ ಹಿಂದೆ ಹರ್ಷಿಕಾ ಹಾಗೂ ಅವರ ಫ್ಯಾಮಿಲಿ ಒಂದು ರೆಸ್ಟೋರೆಂಟ್ಗೆ ಹೋಗಿ ಊಟವನ್ನ ಮಾಡಿ ವಾಪಸ್ ಬರುವ ಸಂದರ್ಭದಲ್ಲಿ ಈ ಘಟನೆ ನಡೆದಿರುವಂತದ್ದು. ಇದನ್ನ ಅವರು ಸಾಮಾಜಿಕ ಜಾಲತಾಣದಲ್ಲೂ ಹಂಚಿಕೊಂಡಿದ್ದಾರೆ. ಲೀನಾ, ದೀಪಿಕಾ ರೆಸ್ಟೋರೆಂಟ್ಗೆ ಊಟಕ್ಕೆ ಹೋಗಿದ್ದು ಅಂತ, ರೆಸ್ಟೋರೆಂಟ್ನ ಮಾಲೀಕರು ಏನಾದರೂ ಈ ಘಟನೆಗೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದಾರಾ? ಸದ್ಯಕ್ಕೆ ಬಂದಿರುವ ಮಾಹಿತಿ ಪ್ರಕಾರ, ಯಾಕಂದ್ರೆ ಅವರು ಹೊರಗಡೆ ಬಂದಾಗಿತ್ತು, ಆ ಕಾರಣಕ್ಕಾಗಿ ಇದು ರೆಸ್ಟೋರೆಂಟ್ಗೆ ಮತ್ತು ಇದಕ್ಕೆ ಯಾವುದೇ ರೀತಿಯಲ್ಲಿ ಸಂಬಂಧ ಪಡೋದಿಲ್ಲ. ಕಾರ್ ಪಾರ್ಕಿಂಗ್ಗೆ ಬಂದು ಹೊರಗಡೆ ಬರುವ ಸಂದರ್ಭದಲ್ಲಿ ಒಂದು ಘಟನೆ ನಡೆದಿರೋದ್ರಿಂದ ತಕ್ಷಣ ಅವರು ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಆದ್ರೆ ಅಲ್ಲಿ ಯಾವುದೇ ರೀತಿಯಲ್ಲಿ ರಿಯಾಕ್ಟ್ ಮಾಡಲ್ಲ. ಕಂಪ್ಲೇಂಟ್ ಕೊಟ್ಟರು ಕೂಡ ಯಾವುದೇ ರೀತಿಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಕ್ರಮವನ್ನ ಕೈಗೊಂಡಿಲ್ಲ ಅನ್ನೋದು ಹರ್ಷಿಕಾ ಪೂರ್ಣಚ್ಚ ಮಾತಾಗಿದೆ. ಲೀನಾ, ಥ್ಯಾಂಕ್ ಯು ದೀಪಿಕಾ.